ಈ ವಿಡಿಯೋ ಯಾರಿಗೆ ಅಂತ ಹೇಳಿದ್ರೆ, ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾರಲ್ಲ ಅಂತ ಸ್ಟೂಡೆಂಟ್ಸ್. ಯಾಕಂತ ಹೇಳಿದ್ರೆ ಕೆ ಕಡೆಯಿಂದ ಕೆಲವು ಅಪ್ಡೇಟ್ಸ್ ಅನ್ನ ನೀಡಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ವಿಷಯ ಅಂತ ಹೇಳಿದ್ರೆ, ಈಗ KCET ಕೌನ್ಸಿಲಿಂಗ್ ಏನಿದೆ ಅದನ್ನ MCC ಕೌನ್ಸಿಲಿಂಗ್ ಅಂದ್ರೆ ಈಗ ಮೆಡಿಕಲ್ ಕೌನ್ಸಿಲಿಂಗ್ ಏನ್ ನಡೆಯುತ್ತೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ, ಸೊ ಅವರು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಇಂಥ ಡೇಟಿಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ MCC ಅವರು ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಆದ ಮುಂದೆ 7 to 10 ಡೇಸ್ ಅಲ್ಲಿ ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಕಡೆಯಿಂದ ಅಧಿಕಾರಿಗಳು ಹೇಳಿದ್ದಾರೆ. ಓಕೆನಾ. ಈಗ MCC ಕಡೆಯಿಂದ ಈ ಕೌನ್ಸಿಲಿಂಗ್ ಡೇಟ್ಸ್ ಏನಿದೆ ಅದು ಈ ಜೂನ್ ಲಾಸ್ಟ್ ವೀಕ್ ಅಲ್ಲಿ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಅನೌನ್ಸ್ ಆಗ್ಬೋದು. ಅದಕ್ಕೋಸ್ಕರ ನಾವೇ ಅನ್ಕೋಬಹುದು ಅಂತ ಹೇಳಿದ್ರೆ, ಈಗ ಜುಲೈ ಮಂತ್ ಏನಿದೆ ಅದರಲ್ಲಿ ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಟೈಮ್ ಇದೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದ್ರಿಂದ ಟೈಮ್ ವೇಸ್ಟ್ ಮಾಡ್ತೀವಿ. ಇದು ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಏನ್ ಕೆಲಸ ಹೇಳಿ? ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು, ಕಾಲೇಜ್ಗಳ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಒಮ್ಮೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಿಮ್ಮ ಲೈಫಿನ ಡಿಸಿಷನ್, ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫಿನ ಡಿಸಿಷನ್, ಅದನ್ನ ನೀವು ಮಾಡಿ ಅಂತ ಬೇರೆ ಕೊಟ್ಬಿಡ್ತೀವಿ. ಸೊ ಅದು ತಪ್ಪಲ್ವಾ? ನಿಮ್ಮ ಲೈಫಿನ ಡಿಸಿಷನ್ ನೀವು ತೆಗೆದುಕೊಳ್ಬಹುದು. ಅಥವಾ ಈಗ ಪೇರೆಂಟ್ಸ್ಗೆ ಜಾಸ್ತಿ ನಾಲೆಜ್ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಎಲ್ಲ ತೆಗೆದುಕೊಳ್ಬಹುದು. ಬಟ್ ಡಿಸಿಷನ್ ತೆಗೆದುಕೊಳ್ಬೇಕಾಗಿರೋದು ನೀವು. ಬೇರೆ ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೊಡಿ ಅಥವಾ ಆಪ್ಷನ್ ಎಂಟ್ರಿ ನೀವೇ ಮಾಡಿ ಅಂತ ಕೊಟ್ಬಿಟ್ರೆ ನಿಮ್ಮ ಲೈಫ್ನ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ನೀವು ಬೇರೆಯವ್ರಿಗೆ ಅಧಿಕಾರ ಕೊಟ್ಟಿದ್ದೀರಿ, ಅದು ತಪ್ಪು. ಅದಕ್ಕೋಸ್ಕರ ಈಗೇನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿಗೋಸ್ಕರ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ, ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಸೊ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ಮುಂದೆ 7 to 10 ಡೇಸ್ ಅಲ್ಲಿ ಈ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನಂತರ ಈಗ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೇಗೆ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ಹಿಂದಿನ ವರ್ಷದ ಈ ಕಾಲೇಜ್ ಲಿಸ್ಟ್ ಏನಿದೆ ಅದು ಅವೈಲೇಬಲ್ ಇದೆ. ಹಾಗೆ ಕಟ್ ಆಫ್ಸ್, ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ಅವೈಲೇಬಲ್ ಇದೆ. ಸೊ ಅವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಈಗ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ರಿಲೀಸ್ ಮಾಡಿದಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಹೇಗೆ ಚೆಕ್ ಮಾಡಬೇಕು, ಕಟ್ ಆಫ್ ಅನ್ನ ಹೇಗೆ ಚೆಕ್ ಮಾಡಬೇಕು ಅಂದ್ರೆ ಐಡಿಯಾ ಆದ್ರೂ ಇರುತ್ತೆ. ಏನೂ ಇಲ್ಲದೆ ಹಾಗೆ ಕುತ್ಕೊಂಡ್ಬಿಟ್ರೆ, ಈಗ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಏನೂ ಗೊತ್ತೇ ಇರಲ್ಲ. ಅಂದ್ರೆ ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಈಗ ಏನ್ ಮಾಡೋದು ಅನ್ನೋ ಐಡಿಯಾನೇ ಇರಲ್ಲ. ನಾವು ಗೈಡ್ ಮಾಡ್ತೀವಿ, ಬಟ್ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತಾನೆ ಈಗಿಂದನೇ ನಾವು ಎಲ್ಲ ಇನ್ಫಾರ್ಮೇಶನ್ಗಳನ್ನ ತಲುಪಿಸ್ತಾ ಇದೀವಿ. ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಇಷ್ಟು ಸ್ಟೆಪ್ಸ್ ಇರುತ್ತೆ, ಈ ರೀತಿ ಇರುತ್ತೆ, ಅದೆಲ್ಲ ಗೈಡೆನ್ಸ್ ಅನ್ನ ಆಲ್ರೆಡಿ ಕೊಡ್ತಾ ಇರೋದು. ಯಾಕೆ? ಮುಂದೆ ನಿಮ್ಮಿಂದ ಯಾವುದೇ ಮಿಸ್ಟೇಕ್ ಆಗದೇ ಇರಲಿ ಅಂತ. ಅದಕ್ಕೋಸ್ಕರ ಯಾವುದೇ ಮಿಸ್ಟೇಕ್ ಮಾಡಿ. ನಂತರ ಮುಂದಿನ ವಿಷಯವನ್ನ ಹೇಳೋದಾದ್ರೆ, ಈಗ KCET ಕೌನ್ಸಿಲಿಂಗ್ ಏನಿದೆ, KCET ಕೌನ್ಸಿಲಿಂಗ್ ಅದರಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್. ಈಗ ಪ್ರತಿ ರೌಂಡ್ ಆದ ನಂತರ ಅಂದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು, ಅದ್ರ ನಂತರ ಫಸ್ಟ್ ರೌಂಡ್ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಇಂತಿಷ್ಟು ರ್ಯಾಂಕ್ನ ವಿದ್ಯಾರ್ಥಿಗಳಿಗೆ, ಇಂತಹ ಕೆಟಗರಿ ವಿದ್ಯಾರ್ಥಿಗಳಿಗೆ, ಇಂತಹ ಕಾಲೇಜಲ್ಲಿ ಇಂತಹ ಬ್ರಾಂಚ್ಗೆ ಸೀಟ್ ಸಿಕ್ಕಿದೆ ಅಂದ್ರೆ ಮೆರಿಟ್ ಆಧಾರದ ಮೇಲೆನೆ ಸೀಟ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗ್ಲಿ ಅಂತ ಕಟ್ ಆಫ್ ಅನ್ನ ರಿಲೀಸ್ ಮಾಡ್ತಾರೆ ಪ್ರತಿ ರೌಂಡ್ ನಂತರ. ಇದು ನೀಟ್ಗೂ ಕೂಡ ಅಪ್ಲೈ ಆಗುತ್ತೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈ ರೀತಿ ಪ್ರೊಸೀಜರ್ ಅನ್ನ ಈ ವರ್ಷ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಮುಂದೂ ಕೂಡ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.